ಕ್ರಿಕೆಟ್‌ಗೆ ಸಂಬಂಧಿಸಿದಂತೆ ಮಹತ್ವದ ಬ್ರೇಕಿಂಗ್ ನ್ಯೂಸ್ ಹೊರಬಿದ್ದಿದೆ. ಭಾರತದ ಟೆಸ್ಟ್ ತಂಡದ ನಾಯಕರಾಗಿ ಶುಭ್ಮನ್ ಗಿಲ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಹಾಗೆಯೇ ಉಪನಾಯಕ ಜವಾಬ್ದಾರಿಯನ್ನ ರಿಷಬ್ ಪಂತ್‌ಗೆ ನೀಡಲಾಗಿದೆ. ಬಾಸ್ ಟಿವಿಗೆ ಸ್ವಾಗತ. ನಾನು ಕಿರಣ್ ಕುಮಾರ್ ಡಿಕೆ. ವೀಕ್ಷಕರೇ, ಶುಭ್ಮನ್ ಗಿಲ್ಗೆ ನೀಡಿರುವಂತಹ ಈ ಜವಾಬ್ದಾರಿ ಇದೆಯಲ್ಲ, ಇದು ಭಾರತದ ದಿಗ್ಗಜ ಆಟಗಾರರು ನಿಭಾಯಿಸಿರುವಂಥದ್ದು. ಕಪಿಲ್ ದೇವ್, ಸುನಿಲ್ ಗವಾಸ್ಕರ್, ಮೊಹಮ್ಮದ್ ಅಜರುದ್ದೀನ್, ಸೌರವ್ ಗಂಗೂಲಿ, ರಾಹುಲ್ ದ್ರಾವಿಡ್, ಅನಿಲ್ ಕುಂಬ್ಳೆ, ಮಹೇಂದ್ರ ಸಿಂಗ್ ಧೋನಿ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಹೀಗೆ ಈ ಹೆಸರುಗಳೇ ಭಾರತದಲ್ಲಿ ಪ್ರಖ್ಯಾತ ಆಗಿರುವಂಥವರು ಸ್ಟಾರ್ ಅಥವಾ ದಿಗ್ಗಜ ಪ್ಲೇಯರ್ಸ್ಗಳು. ಈ ಜವಾಬ್ದಾರಿಯನ್ನ ಇದೀಗ 25 ವರ್ಷದ ಶುಭ್ಮನ್ ಗಿಲ್ ಅವರಿಗೆ ನೀಡಲಾಗಿದೆ. ಇವತ್ತು ಆಯ್ಕೆ ಮಂಡಳಿ ನಿರ್ಧಾರವನ್ನ ಪ್ರಕಟ ಮಾಡಿದೆ. ಇದ್ರ ಜೊತೆಗೆ 18 ಆಟಗಾರರನ್ನ ಒಳಗೊಂಡಂತಹ ಟೆಸ್ಟ್ ತಂಡವನ್ನ, ಇಂಗ್ಲೆಂಡ್ನಲ್ಲಿ ಜೂನ್ 20ರಿಂದ ಈ ಟೆಸ್ಟ್ ಸರಣಿ ಆರಂಭ ಆಗುತ್ತೆ. 5 ಪಂದ್ಯಗಳು ನಡೆಯುತ್ತೆ. ಈ ಪಂದ್ಯಾವಳಿಗೆ 18 ಆಟಗಾರರನ್ನ ಒಳಗೊಂಡಂತಹ ತಂಡವನ್ನ ಅಜಿತ್ ಅಗರ್ಕರ್ ಇವತ್ತು ಪ್ರಕಟವನ್ನ ಮಾಡಿದ್ದಾರೆ. ಈ ತಂಡದಲ್ಲಿ ಶುಭ್ಮನ್ ಗಿಲ್ ನಾಯಕರಾಗಿದ್ರೆ ರಿಷಬ್ ಪಂತ್ ಉಪನಾಯಕರಾಗಿರ್ತಾರೆ. ಆ ನಂತರ ನಮ್ಮ ಕನ್ನಡಿಗ KL ರಾಹುಲ್, ಯಶಸ್ವಿ ಜೈಸ್ವಾಲ್, ಸಾಯಿ ಸುದರ್ಶನ್, ಅಭಿಮನ್ಯು ಈಶ್ವರನ್, ರವೀಂದ್ರ ಜಡೇಜಾ, ಕರುಣ್ ನಾಯರ್, ನಿತೀಶ್ ಕುಮಾರ್ ರೆಡ್ಡಿ, ಧ್ರುವ್ ಜುರೇಲ್, ವಾಷಿಂಗ್ಟನ್ ಸುಂದರ್, ಶಾರ್ದುಲ್ ಠಾಕೂರ್, ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ್ ಕೃಷ್ಣ, ಆಕಾಶ್ ದೀಪ್, ಹರ್ಷ್ದೀಪ್ ಸಿಂಗ್, ಕುಲ್ದೀಪ್ ಯಾದವ್, ಈ 18 ಆಟಗಾರರನ್ನ ಒಳಗೊಂಡಂತಹ ಬಹುತೇಕ ಒಂದು ಯುವ ಅರೆಬರೆ ಅನುಭವಿಗಳು ಜಾಸ್ತಿ ಇದ್ರೂ ಕೂಡ ಕೆಲವಷ್ಟು ಹಿರಿಯ ಆಟಗಾರರಷ್ಟೇ ಕಾಣಿಸ್ತಾರೆ. ಹೆಚ್ಚಾಗಿ ಟೆಸ್ಟ್ ತಂಡದಲ್ಲಿ ಆಡಿದ್ದಂತಹ ಅನುಭವ ಕಡಿಮೆ ಇರುವಂತಹ ಆಟಗಾರರನ್ನ ಇಲ್ಲಿ ನಾವು ಕಾಣಬಹುದಾಗಿದೆ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಟೆಸ್ಟ್ನಿಂದ ನಿವೃತ್ತಿಯನ್ನ ಪಡ್ಕೊಂಡ ನಂತರ ಮುಂದಿನ ನಾಯಕ ಯಾರಾಗ್ತಾರೆ, ಉಪನಾಯಕ ಯಾರಾಗ್ತಾರೆ, ಈ ವಿಚಾರ ಬಹಳ ಚರ್ಚೆಗೆ ಗ್ರಾಸವಾಗಿತ್ತು. ಇದೀಗ 32 ಟೆಸ್ಟ್ ಮ್ಯಾಚ್ಗಳನ್ನು ಆಡಿರುವಂತಹ ಅನುಭವ ಹೊಂದಿರುವಂತಹ ಶುಭ್ಮನ್ ಗಿಲ್ಗೆ ನಾಯಕತ್ವವನ್ನು ಕೊಟ್ಟಿದ್ದಾರೆ. ಗಿಲ್ ಆವರೇಜ್ ಕೇವಲ 35. ಇದನ್ನ ನಾವು ನೆನ್ಪಿಡಬೇಕು. ಗಿಲ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಬಹಳ ಹೆಸರಾಂತ ಆಟಗಾರನಾಗಿ ಹೊರಹೊಮ್ಮಿಲ್ಲ. ಅದೇ ರೀತಿಯಲ್ಲಿ ತಂಡದಲ್ಲಿ ಈಗಷ್ಟೇ ತಮ್ಮ ಸ್ಥಾನವನ್ನು ಭದ್ರಪಡಿಸ್ಕೊತಾ ಇದ್ರು. ಹಾಗಿದ್ರೂ ಕೂಡ ಜಸ್ಪ್ರೀತ್ ಬುಮ್ರಾ, KL ರಾಹುಲ್, ಹೀಗೆ ಹಿರಿಯ ಆಟಗಾರರನ್ನ ಬಿಟ್ಟು ಗಿಲ್ಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಇನ್ನು ರಿಷಬ್ ಪಂತ್ ಕೂಡ ಕ್ಯಾಪ್ಟನ್ಸಿ ರೇಸ್ನಲ್ಲಿದ್ರು. ಅವರು 43 ಟೆಸ್ಟ್ ಮ್ಯಾಚ್ಗಳನ್ನು ಆಡಿದ್ದಾರೆ, 42ರ ಆವರೇಜ್ ಅನ್ನ ಹೊಂದಿದ್ದಾರೆ. ಹಾಗಿದ್ರೂ ಕೂಡ ರಿಷಬ್ ಪಂತ್ ಅವರ ಬದಲಿಗೆ ಗಿಲ್ ಅವ್ರನ್ನ ಆಯ್ಕೆ ಮಾಡಿ ಪಂತ್ಗೆ ಉಪನಾಯಕ ಜವಾಬ್ದಾರಿಯನ್ನ ಕೊಡಲಾಗಿದೆ. ಈ ತಂಡದಲ್ಲಿ ಒಂದಷ್ಟು ಯುವ ಆಟಗಾರರಿಗೆ ಅವಕಾಶವನ್ನ ಕೊಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಸಾಯಿ ಸುದರ್ಶನ್ ಡೊಮೆಸ್ಟಿಕ್ನಲ್ಲಿ ಬಹಳ ಅದ್ಭುತವಾದಂತಹ ಕ್ರಿಕೆಟ್ ಅನ್ನು ಆಡಿದ್ರು. ಇದೀಗ IPL ಕೂಡ ಚೆನ್ನಾಗಿ ಆಡ್ತಾ ಹೋಗ್ತಾ ಇದ್ದಾರೆ. ಸಾಯಿ ಸುದರ್ಶನ್ಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಅಭಿಮನ್ಯು ಈಶ್ವರನ್, ಇವರು ಯುವ ಆಟಗಾರ ಅಲ್ಲ, ಆದರೆ ಟೀಮ್ ಇಂಡಿಯಾದಲ್ಲಿ ಆಡಿದಂತಹ ಅನುಭವ ಕಡಿಮೆ ಇದೆ. ಆದರೆ ಆರಂಭಿಕರಾಗಿ ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಬಹಳಷ್ಟು ಅನುಭವವನ್ನು ಹೊಂದಿರುವಂತಹ ಅಭಿಮನ್ಯು ಈಶ್ವರನ್ಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಇನ್ನು ಕನ್ನಡಿಗ ಕರುಣ್ ನಾಯರ್, ಇವರು 7 ವರ್ಷಗಳ ಹಿಂದೆ ಟೀಮ್ ಇಂಡಿಯಾದ ಟೆಸ್ಟ್ ಪ್ಲೇಯರ್ ಆಗಿದ್ರು, ತ್ರಿಶತಕನ್ನು ಹೊಡೆದಿದ್ರು. ಇದೀಗ ಕರುಣ್ ನಾಯರ್ ಅವ್ರಿಗೆ ಅವರ ದೇಶೀಯ ಟೂರ್ನಿಗಳಲ್ಲಿ ಅವರ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಅನಿವಾರ್ಯವಾಗಿ ಅವ್ರಿಗೆ ಅವಕಾಶವನ್ನ ಕೊಡುವಂತಹ ಸ್ಥಿತಿ ನಿರ್ಮಾಣ ಆಯಿತು ಅಂತಲೂ ಹೇಳಬೇಕು. ಯಾಕೆಂತಂದ್ರೆ ಅವರು ನಿರಂತರವಾಗಿ ಸೆಂಚುರಿ ಮೇಲೆ ಸೆಂಚುರಿಯನ್ನ ಹೊಡಿತಾ ಇದ್ರು. ಈ ಸಂದರ್ಭದಲ್ಲಿ ಅವರನ್ನ ಚಾಂಪಿಯನ್ಸ್ ಟ್ರೋಫಿ ಏಕದಿನ ಟೂರ್ನಿಗೆ ಆಯ್ಕೆ ಮಾಡಬೇಕು ಅಂತ ಒತ್ತಡ ಕೇಳಿ ಬರ್ತಿತ್ತು. ಕೊನೆಗೆ ಇಂಗ್ಲೆಂಡ್ ಟೆಸ್ಟ್ ಸರಣಿಗೆ ಅವರನ್ನ ಆಯ್ಕೆ ಮಾಡಿ ಆಯ್ಕೆ ಮಂಡಳಿ ಕರುಣ್ ನಾಯರ್ಗೆ ನ್ಯಾಯವನ್ನ ಒದಗಿಸಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಇನ್ನು ಸ್ನೇಹಿತರೆ, ಇನ್ನೊಂದಷ್ಟು ಯುವ ಪ್ಲೇಯರ್ಸ್ಗಳು ಧ್ರುವ್ ಜುರೇಲ್ ಅವ್ರನ್ನ ಉಳಿಸ್ಕೊಂಡಿದ್ದಾರೆ. ವಾಷಿಂಗ್ಟನ್ ಸುಂದರ್ ಅವರಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಆಕಾಶ್ ದೀಪ್ಗೆ ಅವಕಾಶವನ್ನು ಕೊಟ್ಟಿದ್ರು, ಅವ್ರನ್ನೂ ಕೂಡ ಉಳಿಸ್ಕೊಂಡಿದ್ದಾರೆ. ಮತ್ತೆ ಹರ್ಷ್ದೀಪ್ ಸಿಂಗ್, ಇವರು ಯಂಗ್ ಪ್ಲೇಯರ್, ಇದುವರೆಗೆ ಟೆಸ್ಟ್ ಕಾಲಪ್ ಆಗಿರಲಿಲ್ಲ. ಇದೀಗ ಲೆಫ್ಟ್ ಆರ್ಮ್ ಸೀಮರ್ ಹರ್ಷ್ದೀಪ್ ಸಿಂಗ್ಗೆ ಅವಕಾಶವನ್ನ ಕೊಟ್ಟಿರೋದನ್ನ ನಾವು ಕಾಣ್ತೇವೆ. ಇನ್ನು ಹಿರಿಯರು ನಮಗೆ ಈ ಮೊದಲಿಂದ ಗೊತ್ತು. KL ರಾಹುಲ್ ಬಹುತೇಕ ಅವರ ಸ್ಥಾನವನ್ನ ಕನ್ಫರ್ಮ್ ಮಾಡ್ಕೊಂಡಿದ್ರು. KL ರಾಹುಲ್ ಅವ್ರನ್ನ ಉಳಿಸ್ಕೊಂಡಿದ್ದಾರೆ. ರವೀಂದ್ರ ಜಡೇಜಾ ಬಹಳಷ್ಟು ವರ್ಷಗಳಿಂದ ಟೀಮ್ ಇಂಡಿಯಾದಲ್ಲಿ ಟೆಸ್ಟ್ನಲ್ಲಿ ಆಡ್ತಿದ್ದಾರೆ, ಅವ್ರಿಗೂ ಕೂಡ ಅವಕಾಶವನ್ನ ಕೊಟ್ಟಿದ್ದಾರೆ. ಜಸ್ಪ್ರೀತ್ ಬುಮ್ರಾ, ಅವರು ನಾಯಕನಾಗಿ ಅಲ್ಲದೆ ಇದ್ರು ಕೂಡ ಬೌಲರ್ ಆಗಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತು. ಅವರು 5 ಮ್ಯಾಚ್ಗಳನ್ನು ಆಡೋದು ಅನುಮಾನ ಇದೆ. ಹಾಗಿದ್ರೂ ಕೂಡ ಬುಮ್ರಾಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಮೊಹಮ್ಮದ್ ಸಿರಾಜ್ಗೆ ಮತ್ತೊಮ್ಮೆ ಅವಕಾಶವನ್ನ ಕೊಟ್ಟಿರೋದನ್ನ ನಾವಿಲ್ಲಿ ಗಮನಿಸಬೇಕು. ಇನ್ನು ಏಕೈಕ ಫುಲ್ ಟೈಮ್ ಸ್ಪಿನ್ನರ್ ರೀತಿಯಲ್ಲಿ ರವೀಂದ್ರ ಜಡೇಜಾ ಸ್ಪಿನ್ ಬೌಲರ್ ಆಗಿದ್ರು, ಆಲ್ರೌಂಡರ್ ಅಂತ ಕನ್ಸಿಡರ್ ಮಾಡಬಹುದು. ರವೀಂದ್ರ ಜಡೇಜಾ ಮತ್ತೆ ವಾಷಿಂಗ್ಟನ್ ಸುಂದರ್ ಇವರಿಬ್ರು ಸ್ಪಿನ್ನರ್ ಆದ್ರೂ ಕೂಡ ಆಲ್ರೌಂಡರ್ ಅಂತ ಕನ್ಸಿಡರ್ ಮಾಡಬಹುದು. ಸ್ಪಿನ್ನರ್ ಆಗಿ ಕುಲ್ದೀಪ್ ಯಾದವ್ ಅವರನ್ನ ಆಯ್ಕೆಯನ್ನ ಮಾಡಿರೋದು ಕಾಣಿಸುತ್ತೆ. ವೀಕ್ಷಕರೇ, ಮೊಹಮ್ಮದ್ ಶಮಿ ಅವರು ಅದ್ಭುತವಾಗಿ ಬೌಲಿಂಗ್ ಮಾಡ್ತಾ ಇದ್ರು. ಟೆಸ್ಟ್ ಮಾತ್ರ ಅಲ್ಲ, ಎಲ್ಲಾ ಫಾರ್ಮೆಟ್ ನಲ್ಲೂ ಭಾರತಕ್ಕೆ ಒಬ್ಬ ಅದ್ಭುತ ಬೌಲರ್ ಆಗಿ ಹೊರಹೊಮ್ಮಿದ್ರು. ಆದ್ರೆ ಅವ್ರು ಇನ್ನೂ ಫಿಟ್ ಆಗಿಲ್ಲದೆ ಇರೋದ್ರಿಂದ ಶಮಿಗೆ ಇಲ್ಲಿ ಅವಕಾಶವನ್ನ ನೀಡಿಲ್ಲ. ಇನ್ನು ಶ್ರೇಯಸ್ ಅಯ್ಯರ್, ಇವರು ಕೂಡ ತಂಡಕ್ಕೆ ಆಯ್ಕೆಯನ್ನ ಮಾಡ್ತಾರೆ ಅನ್ನುವ ರೇಸ್ನಲ್ಲಿದ್ರು. ಶ್ರೇಯಸ್ ಅಯ್ಯರ್ ಅನ್ನ ಪರಿಗಣಿಸಿಲ್ಲ. ಹಾಗೆಯೇ
ಹರ್ಷಿತ್ ರಾಣಾ ಇವರು ಆಸ್ಟ್ರೇಲಿಯಾ ಸೀರೀಸ್ನಲ್ಲಿ ಇವರನ್ನು ಆಯ್ಕೆ ಮಾಡಲಾಗಿತ್ತು. ಸರ್ಫರಾಜ್ ಖಾನ್ ಇವರು ಆಸ್ಟ್ರೇಲಿಯಾ ಸೀರೀಸ್ನಲ್ಲಿ ಆಯ್ಕೆಯಾಗಿದ್ದರು. ಅವ್ರಿಗೆ ಅವಕಾಶವನ್ನು ನೀಡಿಲ್ಲ. ಅಳೆದು ತೂಗಿ ಒಂದು ಸಮತೋಲಿತ ತಂಡವನ್ನು ಹಿರಿಯರ, ಅದರಲ್ಲೂ ರೋಹಿತ್ ಶರ್ಮಾ, ಆರ್ ಅಶ್ವಿನ್, ವಿರಾಟ್ ಕೊಹ್ಲಿ ಇಂಥವರ ಅನುಪಸ್ಥಿತಿಯಲ್ಲಿ ಒಂದು ಅಳೆದು ತೂಗಿ ತಂಡವನ್ನು ಆಯ್ಕೆ ಮಾಡಿರೋದು ಕಾಣಿಸುತ್ತೆ. ಇಲ್ಲಿ ಇನ್ನೊಂದು ಅಂಶವನ್ನು ನಾವೆಲ್ಲ ಗಮನಿಸಬೇಕು. GT ಗುಜರಾತ್ ಟೈಟನ್ಸ್ IPL ಟೀಮ್ನ 5 ಆಟಗಾರರು ಇಲ್ಲಿದ್ದಾರೆ. RCBಯ ಒಬ್ಬನೇ ಒಬ್ಬ ಆಟಗಾರ ಇಲ್ಲಿ ನಮಗೆ ಕಾಣಿಸೋದಕ್ಕೆ ಸಿಗಲ್ಲ. ಶುಭ್ಮನ್ ಗಿಲ್ ಇವರು ಗುಜರಾತ್ ಟೈಟನ್ ಕ್ಯಾಪ್ಟನ್ ಆಗಿದ್ದಾರೆ. ಇವರಲ್ಲದೆ ಸಾಯಿ ಸುದರ್ಶನ್ ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ IPL ಅಲ್ಲಿ ಅಂತ ನಮಗೆ ಕಾಣಿಸುತ್ತೆ. ವಾಷಿಂಗ್ಟನ್ ಸುಂದರ್ ಅವರು ಕೂಡ GT ಅಲ್ಲಿದ್ದಾರೆ. ಹಾಗೆಯೇ ಮೊಹಮ್ಮದ್ ಸಿರಾಜ್ ಮತ್ತೆ ನಮ್ಮ ಕನ್ನಡಿಗ ಪರ್ಪಲ್ ಕ್ಯಾಪ್ ಹೋಲ್ಡರ್ ಪ್ರಸಿದ್ಧ ಕೃಷ್ಣ, ಹೀಗೆ ಈ 5 ಜನರನ್ನು ಇವರು ಗುಜರಾತ್ ಟೈಟನ್ ಟೀಮಲ್ಲಿ ಇರೋರು. ಇವರು ಟೀಮ್ ಇಂಡಿಯಾ ಟೆಸ್ಟ್ ತಂಡದಲ್ಲಿ ಸ್ಥಾನ ಪಡೆದಿರೋದು ವಿಶೇಷ. ಇನ್ನೊಂದು ವಿಶೇಷ ಅಂಶವನ್ನ ನಾವಿಲ್ಲಿ ಗಮನಿಸಬೇಕು. ಈಗ ಬಹಳಷ್ಟು ಚರ್ಚೆ ಆಗಿತ್ತು, ವಿರಾಟ್ ಕೊಹ್ಲಿ ತಾವು ಇಂಗ್ಲೆಂಡ್ ಟೆಸ್ಟ್ ಸೀರೀಸ್ ನಲ್ಲಿ ಆಡಬೇಕು ಅಂತ ಬಯಸಿದ್ರು, ಆದ್ರೂ ಕೂಡ ಬಲವಂತವಾಗಿ ರಿಟೈರ್ಮೆಂಟ್ ಅನ್ನ ಕೊಡಿಸಲಾಗಿದೆ ಎನ್ನುವಂತಹ ಮಾತು ಕೇಳಿ ಬರ್ತಿದೆ. ಆದ್ರೆ ಅಜಿತ್ ಅಗರ್ಕರ್ ಸ್ಪಷ್ಟವಾಗಿ ಪ್ರೆಸ್ ಮೀಟ್ ನಲ್ಲಿ ಹೇಳಿದ್ದಾರೆ, ವಿರಾಟ್ ಕೊಹ್ಲಿ ತಾವು ರಿಟೈರ್ಡ್ ಆಗೋದಾಗಿ ಆಯ್ಕೆ ಮಂಡಳಿಗೆ ಏಪ್ರಿಲ್ ನಲ್ಲೇ ತಿಳಿಸಿದ್ರು, ಹಾಗಾಗಿ ನಾವು ಅದಕ್ಕೆ ಅನುವನ್ನ ಮಾಡಿಕೊಟ್ವಿ, ಅವರ ನಿರ್ಧಾರವನ್ನ ಒಪ್ಕೊಂಡ್ವಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಇದೊಂದು ಬಹಳ ವಿವಾದಾತ್ಮಕವಾಗಿತ್ತು, ಚರ್ಚೆ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಒಂದಷ್ಟು ಆ ವಿವಾದವನ್ನ ತಿಳಿಗೊಳಿಸುವ ಪ್ರಯತ್ನವನ್ನ ಇಲ್ಲಿ ಅಜಿತ್ ಅಗರ್ಕರ್ ಮಾಡದಂತೆ ಕಾಣುತ್ತೆ. ಮತ್ತೆ ಈ ತಂಡವನ್ನ ಆಯ್ಕೆ ಮಾಡಿದರೆ ಓಪನರ್ಸ್ ಯಾರು ಇರ್ತಾರೆ, ಒನ್ ಡೌನ್ ಯಾರು ಆಡ್ತಾರೆ, ಕೊಹ್ಲಿ ಅವರ ಜಾಗದಲ್ಲಿ 4ನೇ ಕ್ರಮಾಂಕದಲ್ಲಿ ಯಾರು ಆಡ್ತಾರೆ, ಈ ರೀತಿಯ ಬಹಳಷ್ಟು ಕುತೂಹಲ ಇದೆ. ಈ ಕುತೂಹಲವನ್ನ ಇಲ್ಲಿ ಸ್ಪಷ್ಟವಾಗಿ ಅಜಿತ್ ಅಗರ್ಕರ್ ಒಂದು ಅಂಶವನ್ನ ತಿಳಿಸಿದ್ದಾರೆ. ಅದೇನಂತಂದ್ರೆ ಗಂಭೀರ್ ಮತ್ತು ಗಿಲ್ ಇವರಿಬ್ರು ಯಾರ್ಯಾರು ಯಾವ ಕ್ರಮಾಂಕದಲ್ಲಿ ಆಡಬೇಕು ಅನ್ನೋದನ್ನ ಆ ಸಂದರ್ಭಕ್ಕೆ ತಕ್ಕಂತೆ ನಿರ್ಧಾರವನ್ನ ಕೈಗೊಳ್ತಾರೆ ಅಂತ ಹೇಳಿ ಅಜಿತ್ ಅಗರ್ಕರ್ ಸ್ಪಷ್ಟಪಡಿಸಿದ್ದಾರೆ. ಮತ್ತೊಂದು ವಿಶೇಷ ಅಂಶ, ನಾವೆಲ್ಲ ಕನ್ನಡಿಗರು ಹೆಮ್ಮೆಯನ್ನ ಪಡಬೇಕು. ಬಹಳಷ್ಟು ವರ್ಷಗಳ ನಂತರ 3 ಕನ್ನಡಿಗರು ಒಂದೇ ಬಾರಿಯಲ್ಲಿ ಟೆಸ್ಟ್ ತಂಡದಲ್ಲಿ ಸ್ಥಾನವನ್ನ ಪಡೆದಿದ್ದಾರೆ. KL ರಾಹುಲ್ ಈಗಾಗಲೇ ನಾವು ಮಾತಾಡ್ತಾ ಇದ್ವಿ, ಅವರು ಒಂದು ಪರ್ಮನೆಂಟ್ ಅವ್ರ ಸ್ಥಾನವನ್ನ ಗಟ್ಟಿಗೊಳಿಸ್ಕೊಂಡಿದ್ದಾರೆ ಅಂತ ಹೇಳಿ. ಪ್ರಸಿದ್ಧ ಕೃಷ್ಣ ಕೂಡ ಈಗಾಗಲೇ ಈ ಕೆಲ ವರ್ಷಗಳ ಹಿಂದೆ ಟೆಸ್ಟ್ ತಂಡದಲ್ಲಿ ಸ್ಥಾನವನ್ನ ಪಡೆದಿದ್ರು. ಇದೀಗ ಕರುಣ್ ನಾಯರ್ಗೆ ಅವಕಾಶವನ್ನ ಕೊಡುವ ಮೂಲಕ 3 ಕನ್ನಡಿಗರು ಇಲ್ಲಿ ಸ್ಥಾನವನ್ನ ಪಡೆದಿದ್ದಾರೆ. ದೇವದತ್ ಪಡಿಕ್ಕಲ್ ಕೂಡ ರೇಸ್ನಲ್ಲಿದ್ದರು. ಈ ಹಿಂದೆ ಆಸ್ಟ್ರೇಲಿಯಾ ಅಲ್ಲಿ ನಡೆದಂತಹ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಅವರು ಆಯ್ಕೆ ಕೂಡ ಆಗಿದ್ರು, ತಂಡಕ್ಕೆ ಆಡಿದ್ರು. ಆದರೆ ಅವರೀಗ ಗಾಯಗೊಂಡಿರೋದ್ರಿಂದ ಅವರನ್ನ ಇಲ್ಲಿ ಆಯ್ಕೆಗೆ ಪರಿಗಣಿಸಿಲ್ಲ. ಆದರೆ ಒಂದು ಕಾಲದಲ್ಲಿ 7 ಆಟಗಾರರು ಇಂಡಿಯಾ ಟೀಮಲ್ಲಿ ಇದ್ರು. ಈಗ ಮತ್ತೆ ಕನ್ನಡಿಗರ ದರ್ಬಾರ್ ಶುರುವಾದಂತೆ ಕಾಣಿಸ್ತಾ ಇದೆ. ಈಗ 3 ಆಟಗಾರರು ಸ್ಥಾನವನ್ನ ಪಡೆದಿರೋದು ಕೂಡ ವಿಶೇಷ. ವೀಕ್ಷಕರೇ, ಒಟ್ಟಾರೆಯಾಗಿ ಹಿರಿಯರ ಅನುಪಸ್ಥಿತಿಯಲ್ಲಿ ಅಂದ್ರೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅನುಪಸ್ಥಿತಿಯಲ್ಲಿ ಇಂಗ್ಲೆಂಡ್ ಟೆಸ್ಟ್ ಸರಣಿಗೆ ಒಂದು ಬೆಸ್ಟ್ ತಂಡವನ್ನ ಆಯ್ಕೆ ಮಾಡುವ ಪ್ರಯತ್ನವನ್ನ ಆಯ್ಕೆ ಮಂಡಳಿ ಮಾಡಿದೆ. ಕ್ಯಾಪ್ಟನ್ ಆಗಿ ಹಿರಿಯರಿಗೆ ಮಣೆ ಹಾಕದೆ ಯುವ ಮುಖಕ್ಕೆ ಮಣೆ ಹಾಕುವ ಮೂಲಕ ಇನ್ನು 2 ವರ್ಷಗಳ ಕಾಲ ನಡೆಯುವಂತಹ WTC ಈ ಸೈಕಲ್ನಲ್ಲಿ ಗಿಲ್ ಅವರ ನಾಯಕತ್ವದಲ್ಲೇ ಮುಂದುವರಿಯೋದು ಖಚಿತ ಆಗುತ್ತೆ. ಹಾಗೆ ಅವರು ಪರ್ಫಾರ್ಮೆನ್ಸ್ ಅನ್ನ ಚೆನ್ನಾಗಿ ಕೊಟ್ರೆ ದಶಕಗಳ ಕಾಲ ಅವರು ಟೀಮ್ ಇಂಡಿಯಾವನ್ನ ಆಳಿದ್ರು ಕೂಡ ಅನುಮಾನ ಇಲ್ಲ. ಈ ರೀತಿಯಲ್ಲಿ ಯುವ ಪಡೆಯನ್ನ ಆಯ್ಕೆ ಮಾಡುವ ಜೊತೆಗೆ ಯುವಕರಿಗೆ ನಾಯಕತ್ವ ಮತ್ತು ಉಪನಾಯಕತ್ವವನ್ನು ಕೊಡುವ ನಿರ್ಧಾರವನ್ನ BCCI ಮಾಡಿರೋದು ಸ್ಪಷ್ಟ ಆಗಿದೆ. ಹೀಗೆಯೇ ಕ್ರಿಕೆಟ್ ಸಂಬಂಧಿಸಿದಂತೆ ಬಹಳಷ್ಟು ವಿಚಾರಗಳು, ಅದರಲ್ಲೂ ಕೂಡ ಇನ್ನೇನು ಮೇ 30ರಿಂದ ಇಂಡಿಯಾ ಎ ತಂಡ ಇಂಗ್ಲೆಂಡ್ನಲ್ಲಿ ತನ್ನ ಪಂದ್ಯಗಳನ್ನು ಆರಂಭವನ್ನ ಮಾಡುತ್ತೆ. ಹಾಗೆ ಈಗ IPL ಪ್ಲೇ ಆಫ್ಸ್ ನಡೀತಾ ಇದೆ. ಹೀಗೆ ಕ್ರಿಕೆಟ್ ಸಂಬಂಧಿಸಿದ ಬಹಳಷ್ಟು ವಿಚಾರಗಳನ್ನು ನಾನು ನಿಮ್ಮ ಮುಂದೆ ತಗೊಂಡು ಬರ್ತಾ ಇರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಾಸ್ TV ಕನ್ನಡ ಚಾನಲನ್ನು. ಹಾಗೆಯೇ ಶುಭ್ಮನ್ ಗಿಲ್ಗೆ ನಾಯಕತ್ವವನ್ನು ಕೊಟ್ಟಿರೋದು ಕರೆಕ್ಟ್ ಆದ ನಿರ್ಧಾರನ, ಮತ್ತು ಈ ಸ್ಕ್ವಾಡನ್ನು ಏನು ಟೀಮನ್ನು ಆಯ್ಕೆ ಮಾಡಿದರೆ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಇದನ್ನು ಕಮೆಂಟಲ್ಲಿ ತಿಳಿಸಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ TV ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.